ಕೈ ನೋಡಿದ್ರೆ ಪ್ರೇಮ ಮ್ಯಾಮ್ ಬಂದಿದ್ದಾರೆ, ಅವ್ರು ಏನಾಗಿದೆ ಅಂತ ನೋಡ್ತಾರೆ. ಓಕೆನಾ? ಸರಿ ರಾಮ್, ಪೇಷಂಟ್ ನನ್ನ ಜೊತೆ ಕಳಿಸ್ಕೊಡಿ, ನಾನು ಟ್ರೀಟ್ ಮಾಡ್ತೀನಿ. ಸರಿ, ಕರ್ಕೊಂಡು ಹೋಗಿ. ನೀನು ಬಾ. ಸರಿ ಸರಿ, ನೀನು ಹೋಗ್ಬಾ. ನೀನು ಹೋದ್ರೆ ನನಗೂ ಖುಷಿನೇ. ನೀನಿಲ್ಲ ಅಂದರೆ ಮನೆ ಎಲ್ಲ ಪ್ರಶಾಂತವಾಗಿರ್ತದೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಹೌದಾ? ಥ್ಯಾಂಕ್ ಯು ಸರ್. ನೀವು ನೆಮ್ಮದಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿ ಆಯ್ತಾ. ನಿದ್ದೆ ಬಂದಿಲ್ಲ ಅಂತ ಏನಾದರೂ ನನಗೆ ಡಿಸ್ಟರ್ಬ್ ಗೊತ್ತೈತೆ. ನನ್ನ ನಂಬರ್ನ ಬ್ಲಾಕ್ ಮಾಡಿ ಆಟ ಅಲ್ವೇ? ಹ್ಮ್. ಸುಮ್ಕೆ ಕರೆಯಲ್ಲ ನಿನ್ನ ಕಾಡ್ ರಾಕ್ಷಸಿ ಅಂತ. ಪ್ರೇಮ, ಯಾಕೆ ನಿಂತ ಇದೀಯಾ? ಎಲ್ಲ ಹೊರಡೋಣ ಅಂತ ಹೇಳ್ತಿದ್ರಲ್ಲ, ಬಾ. ರಾಮ್, ನೀನು ದಿನ ಫೋನ್ ಮಾಡ್ತೀಯ ಅಲ್ವಾ? ಅಲ್ಲ, ನೀನು ಬಿಜಿ ಇರ್ತೀಯ ಅಂತ ಗೊತ್ತು, ಆದರೂ ಒಂದೇ ಒಂದು ಫೋನು. ಮಾಡ್ತೇನೆ. ಆಮೇಲೆ ಟೈಮ್ಗೆ ಸರಿಯಾಗಿ ತಿನ್ಬೇಕು ನೀನು. ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಸರಿ, ಮಾಡ್ತೀನಿ. ದಿನ ಒಂದು ಆ್ಯಪಲ್ ತಿನ್ನೋದು ಮರಿಬೇಡ. ಆಮೇಲೆ ತುಂಬ ತಲೆನೋವು ಬಂದರೆ ಕನ್ನಡಿ ಮುಂದೆ ಬಂಬಿಟ್ಟಿದ್ದೀನಿ. ಹೇ, ವೇಟ್ ಪ್ರೇಮ, ಒಂದು ನಿಮಿಷ. ಇಷ್ಟೊಂದು ಗೈಡ್ಲೈನ್ ಕೊಡ್ತಿರೋದು ನೋಡಿದ್ರೆ ನಾನ್ ಡಾಕ್ಟ್ರಾ ಅಥವಾ ನೀನು ಡಾಕ್ಟ್ರಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಮನೆ ಡಾಕ್ಟ್ರು ನಾನೇ ಅಂತ ಅನ್ಕೋ. ಆಮೇಲೆ ನಾನು ಬರೋವರೆಗೂ ನೀನು ಹಾಕೊಳ್ಳೋ ಬಟ್ಟೆನೆಲ್ಲ ಇಸ್ತ್ರಿ ಮಾಡಿ ಎತ್ತಿಟ್ಟಿದ್ದೀನಿ. ಹೊರಡೋಣ ಇವಾಗಾದರೂ. ಹಾಂ ರಾಮ್, ಆಮೇಲೆ ರಾತ್ರಿ ಏನಾದರೂ ಡ್ಯೂಟಿ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡೋ. ಆರೋಗ್ಯ ಕೆಡಿಸ್ಕೋಬೇಡ. ನಿನ್ನ ಆರೋಗ್ಯ ಚೆನ್ನಾಗಿದ್ರೆ 100 ಜನರ ಆರೋಗ್ಯ ಸರಿ ಇದ್ದಂಗೆ. ಪ್ರೇಮ, ನನ್ನ ಡ್ಯೂಟಿ ನನಗೆ ಗೊತ್ತಿದೆ. ನೀನೊಂದು ಚೂರು ಬದಲಾಗಿಲ್ಲ ಅಲ್ವಾ? ನಾನು ಸ್ಕೂಲ್ ಚೇಂಜ್ ಮಾಡಿ ಹೋಗುವಾಗಲೂ ನೀನು ಹೀಗೆ ಕಣ್ಣೀರಾಗ್ತಿದ್ದೆ. ಹಾಗೆ ಹೇಗಿದೆಯೋ ಈಗಲೂ ಹಾಗೆ ಇದೆಯಲ್ವಾ? ನಾನು ಯಾವತ್ತೂ ಬದಲಾಗಲ್ಲ ರಾಮ್. ನಿನ್ನ ಮೇಲಿರೋ ಪ್ರೀತಿ, ಕಾಳಜಿ ಯಾವಾಗಲೂ ಹೀಗೆ ಇರುತ್ತೆ. ನಾವಿನ್ನು ಹೊಟ್ಟು ಬರ್ತೇವೆ. ಸರ್ ಮಾವ, ಜೋಪಾನ ಕರ್ಕೊಂಡೋಗಿ ಜೋಪಾನವಾಗಿ ವಾಪಸ್ ತಗೊಂಬಂದು ಇಲ್ಲೇ ಬಿಟ್ಬಿಡಿ. ಇದೇನಳಿ ಅಂದ್ರೆ ನೀವು ಬರೋದೇ ಇಲ್ಲ ಅನ್ನೋ ತರ ಹೇಳ್ತಾ ಇದ್ರ. ಅಯ್ಯೋ ಮಾವ, ನಾನೆಲ್ಲ ಹಂಗಂದೆ. ನೀವು ಅನ್ನಿ, ಈಗಲೇ ಬಂದ್ಬಿಡ್ತೀನಿ. ಸರಿ ಕಲ್ಯಾಣಿಯಮ್ಮ, ನಾವಿನ್ ಬರ್ತೀವಿ. ಆಯ್ತು ಸತ್ಯಣ್ಣ, ಹೋಗ್ ಬನ್ನಿ. ಅದೇ ಆಯ್ತಮ್ಮ. ಅಪ್ಪ, ಯಾರು ದೊಡ್ಡವನು ಇಷ್ಟಾದ್ರೂ ಹೇಳ್ದಲ್ಲ. ಅತ್ತೆ ಹೋಗಿ ಬರ್ತೀನಿ. ಅತ್ತೆ ಹೋಗ್ ಬರ್ತೀನಿ. ಮಾವಂಗೂ ಬಂದ್ಮೇಲೆ ಹೇಳಿ. ಪಂಚಮಿ ಮನೆಗೆ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ಆಯ್ತಾ? ಬೇಗ ಬಂದ್ಬಿಡ್ತೀನಿ. ರಾಮ್, ಹೋಗ್ ಬರ್ತೀನಿ. ಓಕೆ, ಬೇಗ ಬರ್ತೀನಿ.
ಏಯ್, ಅಕ್ಕ ನೋಡಿದ್ರೆ ಅಷ್ಟು ಚೆನ್ನಾಗಿ ಟಾಟಾ ಮಾಡ್ತಾವಳೆ, ತಂಗಿ ನೋಡಿದ್ರೆ ಕ್ಯಾರೇನು ಅಂತ ಇಲ್ಲ. ಈ ಕಾಡು ರಾಕ್ಷಸಿಗೆ ಅಂತ ಒಳ್ಳೆ ಬುದ್ಧಿ ಎಲ್ಲ ಎಲ್ಲಿಂದ ಬರಬೇಕು? ಥೌ. ಅಬ್ಬಾ, ಈ ಎರಡು ತಲೆಗಳು ಹೋದ್ವು. ಇನ್ಮೇಲೆ ಈ ಮನೇಲಿ ನೆಮ್ಮದಿಯಾಗಿರ್ಬೋದು. ಆ ಕಾಡು ರಾಕ್ಷಸಿ ಇಲ್ಲದೆ ಈ ಮನೆಗೆ ಪ್ರಾಣನೇ ಇಲ್ದಂಗಾಗೈತೆ. ಒಂದು ಈಟೆ ತಿಂದಾಗೆ ಏಟೊಂದು ಮನೆಯೊಳಾಗ್ಬಿಟ್ಲು ಅವಳು. ಆ, ಆ. ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ, ನಾ ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ. ಹುಷಾರ್. ಏನಿಲ್ಲ ಕಣವ. ಪಂಚಮಿ, ನಾನು ಯಾವತ್ತೂ ನಮ್ಮ ಮಹಾದೇವನ ಈ ಸ್ಥಿತಿಲಿ ನೋಡೇ ಇರಲಿಲ್ಲ. ಅವನು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟವನಲ್ಲ, ಯಾವುದಕ್ಕೂ ಹಠ ಮಾಡ್ದವನು ಅಲ್ಲ. ಆದ್ರೆ ಇವತ್ತು ನೋಡು, ನಮ್ಮ ಕಾವ್ಯ ತೋರು ಮನೆಗೆ ಹೋದ್ಮೇಲೆ ಅವನು ಎಷ್ಟೊಂದು ನೊಂದ್ಕೊಂಡಿದ್ದಾನೆ ಅಂತ. ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಮಹಾದೇವ ಕಾವ್ಯನ ಎಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ. ಕಾವ್ಯ ಬರೋವರೆಗೂ ಇವನು ಹೇಗಿರ್ತಾನೋ ಏನೋ. ಹೌದು, ಹ್ಮ್ ನಾನು ಕಿಡ್ನಾಪ್ ಮಾಡ್ಕೊಂಡು ಎಲ್ಗಮ್ಮ ಕರ್ಕೊಯ್ತಿದ್ಯಾ? ಹೇಳ್ಬೇಕಾ? ಹೇಳ್ತೀನಿ. ಯಾಕೋ ಈ ಮಧ್ಯೆ ನಿನ್ ಕೋಪ ನೆತ್ತಿಗೆರ್ತಿದೆ. ಅದು ಕಡಿಮೆ ಆಗ್ಬೇಕು ಅಂದ್ರೆ ನಿನ್ ತಲೆಲಿರೋ ಕೂದಲನ್ನ ಮುಡಿ ಕೊಡ್ಬೇಕು ಅಂತ ನಿನ್ ಜಾತಕದಲ್ಲಿದೆ. ಹಾಗಾಗಿ ಮುಡಿ ಕೊಡಕ್ ಹೋಗ್ತಾ ಇದೀವಿ. ಏನಮ್ಮ ಹೇಳ್ತಿದ್ಯಾ? ಯಾವ ಜಾತಕದಲ್ಲಿ ಹಂಗೆಲ್ಲ ಬರ್ದಿರ್ತೈತೆ? ಸುಮ್ಕೆ ತಮಾಷೆ ಮಾಡ್ಬಿಡ ನೋಡು. ನನ್ ತಲೆ ಕೂದ್ಲಿಲ್ಲ ಅಂದ್ರೆ ನನ್ ಮಗನ್ ನೆನ್ಸ್ಕೊಳಕ್ಕೆ ಆಗಕ್ಕಿಲ್ಲ ಕಣಮ್ಮ. ಏ ಕೋತಿ, ಯಾಕೋ ಹಾಗಂತೀಯ? ಮಹಾದೇವು, ನೀನು ನನ್ ಮಗ, ಹೇಗಿದ್ರು ಚೆನ್ನಾಗ್ ಕಾಣಿಸ್ತೀಯ. ಎತ್ತವ್ರಿಗೆ ಯಗಣನ ಮುದ್ದು, ನನಗ್ ಗೊತ್ತೈತೆ. ಸರಿ ಆಯ್ತು, ಈಗ ಎಡಕ್ ತಗೋ. ಎಡಕ? ಅಮ್ಮ, ಈ ರಸ್ತೆನ ಎಲ್ಲೋ ನೋಡಿದ್ ನೆನ್ಪಾಯ್ತೈತೆ, ಆದ್ರೆ ಎಲ್ಲಿ ಅಂತ ಗೆಪ್ಪಿಗೆ ಬರ್ತಾ ಇಲ್ಲ. ನಿನ್ಗೇನಾರ ನೆನ್ಪಾಯ್ತಾ? ಓಯ್ ಮಹಾದೇವು, ನನಗೆ ನಿನಗಿನ ವಯಸ್ಸಾಗೋಗಿದೆ. ನನ್ಗೆಲ್ಲ ನೆನ್ಪಿರತ್ತೆ, ಎಲ್ಲ ಮರ್ತೋಗಿದೆ. ಅಮ್ಮ ಅಮ್ಮ, ನನ್ಗೆ ಈಗ ನೆನ್ಪಾಯ್ತು. ಇದು ನಮ್ ಕಾವ್ಯನ್ ಮನೆಗೆ ಹೋಯ್ತದಲ್ವಾ? ನಾವು ಕಾವ್ಯನ್ ಮನೆಗೆ ಹೋಯ್ತಿದೀವ. ನಾವಲ್ಲಿ ಹೋಗ್ತಾ ಇದೀವಂತ ಯಾರೋ ಹೇಳಿದ್ ನಿನ್ಗೆ? ಅಲ್ಲಿಗಲ್ವಾ, ಮತ್ತಿನ್ನೆಲ್ಲಿಗಮ್ಮ? ನಾವ್ ಹೋಗ್ತಿರೋದು ನಮ್ ಬೀಗ್ರು ಸತ್ಯಣ್ಣ ಮನೆಗೆ.
ಹೌದು, ನನ್ನೇ ಆಟ ಆಡಿಸ್ತ್ಯಾ? ಅದೇನು ಇದ್ದಕ್ಕಿದ್ದಂಗೆ ಬೀಗ್ರ ಮನೆಗೆ ಹೋಗ್ಬೇಕು ಅನ್ಸೈತಿ ನಿಂಗೆ? ನಿಮ್ಮ ಮಾವನೇ ಫೋನ್ ಮಾಡಿದ್ರು ಕಣೋ, ಬರ್ತಾ ಮಹಾದೇವನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ವಾ, ಹಂಗ? ಹಂಗಾರೆ ನನಗೆ ಫೋನ್ ಮಾಡಿ ಇಸಿ ಹೇಳ್ಬೋದಿತ್ತಲ್ಲ. ಹಾ, ನಿನಗ್ ಫೋನ್ ಮಾಡಿದಿದ್ರೆ ನನ್ನನ್ನೆಲ್ಲಪ್ಪ ಕರ್ಕೊಂಡ್ ಬರ್ತಿದ್ದೆ. ರಾಕೆಟ್ ತರ ಹಾರ್ಕೊಂಡು ಇಷ್ಟೊತ್ತಾಗ್ಲೇ ನೀನ್ ಈ ಮಾವನ್ ಮನೆ ಮುಂದೆ ಪ್ರತ್ಯಕ್ಷ ಆಗೋಗ್ತಿದ್ದು. ಅದ್ ಸರಿ, ಏನ್ ಇಸಿ ಅಂತಮ್ಮ? ಬೀಗ್ರು ಹೊಸ ಬೋರ್ವೆಲ್ ಹಾಕ್ಸ್ತಾ ಇದಾರಂತೆ. ನಿನ್ ಕೈ ಗುಣ ನನ್ ಸಲಹೆ ಬೇಕಂತೆ. ನಿನ್ ಕೈ ಹಾಕಿದ್ದೆಲ್ಲ ಚೆನ್ನಾಗಿರತ್ತೆ, ಹಾಗಾಗಿ ಬರ್ತಾ ಮಹಾದೇವನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ವಾ, ಹಂಗ ಇಸಿಯಾ? ಹಂಗೆ. ಓಯ್ ಮಹಾದೇವು, ಎಡಕ್ ಹೋಗಿ ಆಮೇಲೆ ಹಂಗೆ ಬಲಕ್ ತಗೋಬೇಕು, ಆಟೆ ತಾನೆ? ನನ್ಗೂ ಗೊತ್ತಾಯ್ತಮ್ಮ. ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ಗಾಡಿ ಓಡ್ಸು. ಇಲ್ಲಿ ಪೇನ್ ಆಗ್ತಿದ್ಯಾ? ಇಲ್ಲ ರಾಮ್, ಇಲ್ಲಿ? ಇಲ್ಲ ಡಾಕ್ಟ್ರೆ. ಇಲ್ಲಿ ಪ್ರೇಮ? ಇಲ್ಲ ರಾಮ್. ಪ್ರೇಮ? ಇಲ್ಲ ಡಾಕ್ಟ್ರೆ. ಇಲ್ಲಿ ಪೇನ್ ಆಗ್ತಿ ಅಲ್ಲೇ ಅಲ್ಲೇ ನೋಡ್ತಾ ಇರೋದು. ಮೂಳೆ ಡಾಕ್ಟರ್ಗೆ ಬರೋದು ಕೇಳಿದ್ರ? ಹಾ ಸರ್, ಹೇಳಿದ್ದೀನಿ, ಮೇಡಮ್ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಪ್ರೇಮ, ಒಳಗೆ ತುಂಬಾ ದೊಡ್ಡ ಗಾಯ ಆಗಿದೆ ಅನ್ಸುತ್ತೆ. ಮೂಳೆ ಡಾಕ್ಟರ್ ಬರ್ತಾರೆ, ಅವ್ರು ನೋಡಿ ಏನಾಗಿದೆ ಅಂತ ಹೇಳ್ತಾರೆ. ಓಕೆನಾ? ಮಿಸ್ಟರ್ ರಾಮ್, ಮ್ಯಾಮ್ ಬನ್ನಿ ಮ್ಯಾಮ್. ಮ್ಯಾಮ್ ತಗೊಳ್ಳಿ ಎಕ್ಸ್ರೇ. ಓ, ತುಂಬಾನೇ ಡ್ಯಾಮೇಜ್ ಆಗಿದೆಯಲ್ಲ ಮಿಸ್ಟರ್ ರಾಮ್. ಆದ್ರೆ ಕೈ ನೋಡಿದ್ರೆ ಪ್ರೇಮ, ಮ್ಯಾಮ್ ಬಂದಿದ್ದಾರೆ, ಅವ್ರು ಏನಾಗಿದೆ ಅಂತ ನೋಡ್ತಾರೆ. ಓಕೆನಾ? ಸರಿ ರಾಮ್, ಪೇಷಂಟ್ನ ನನ್ನ ಜೊತೆ ಕಳಿಸ್ಕೊಡಿ, ನಾನು ಟ್ರೀಟ್ ಮಾಡ್ತೀನಿ. ಸರಿ, ಕರ್ಕೊಂಡು ಹೋಗಿ. ನೀನು ಬಾ. ನಾನೇನಕ್ಕೆ? ನನಗೆ ತುಂಬಾ ಭಯ ಆಗ್ತಿದೆ ರಾಮ್, ನೀನ್ ಬಂದ್ರೆ ಧೈರ್ಯ ಇರುತ್ತೆ. ಆಯ್ತು 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 ಆಯ್ತು, ನಾನು ಬರ್ತೀನಿ. ಮ್ಯಾಮ್ ಕರ್ಕೊಂಡು ಹೋಗಿ ಮ್ಯಾಮ್. ನೀನು ಹೋಗಿರು, ನಾನು ಬರ್ತೀನಿ. ನೀನು ಹೋಗಿರು, ನಾನು ಬರ್ತೀನಿ.